ಇದರಿಂದ ಹತಾಶರಾಗಿ ಮಾತಾಡೋದನ್ನ ನಿಲ್ಲಿಸಿ ಪ್ರತಾಪ್ ಸಿಂಹ ಅವರೇ, ನೀವು ಏನೇನೆಲ್ಲ ಮಾಡಿದ್ದೀರಿ, ಏನು ಕೆಲಸಗಳು ಮಾಡಿದ್ದೀರಿ. ಆಮೇಲೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಒಂದು ದಿವಸ ನಿಮ್ಮ ಕಚೇರಿನಲ್ಲಿ ಈ ಥರ ಕೂತ್ಕೊಂಡು ಪ್ರೆಸ್ನವ್ರನ್ನ ಕರೆದು ಎಲ್ಲರನ್ನ ಕೂರಿಸ್ಕೊಂಡು 1 ಅವರ್ ಪ್ರೆಸ್ ಮೀಟ್ ಮಾಡಿ. ಪ್ರೆಸ್ ಮೀಟ್ ಅಂದರೆ ನಿಮ್ಗೆ ಹೆಂಗಿರುತ್ತೆ, ನಿಂತ್ಕೊಂಡು ಲೋಗೋನ ಕೈಗಿಡ್ಕೊತಾರೆ ಪಾಪ ಪ್ರೆಸ್ನವರು. ಡಬ 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 ಒಂದು 15 ಮಿನಿಟ್ಸ್ ಮಾತಾಡ್ಬಿಟ್ಟು 2 ಪ್ರಶ್ನೆ ಮಾತ್ರ ತಗೊಂಡು ಜಾಗ ಖಾಲಿ ಮಾಡ್ತೀವಿ. ಕೂತ್ಕೊಂಡು ಮಾತಾಡ್ರಿ ಪ್ರೆಸ್ನವ್ರ ಹತ್ರ. ಎಲ್ಲ ಪತ್ರಿಕೆಯವರು ಎಲ್ಲ ಚಾನಲ್ನವ್ರ ಹತ್ರನೂ ಕ್ವಶನ್ಸ್ನ ನೀವು ಸ್ವೀಕಾರ ಮಾಡಬೇಕು. ಯು ಪ್ಲೀಸ್ ಟೇಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ವಿತ್ ಪೇಷನ್ಸ್. ಡೋಂಟ್ ಸ್ಟಾರ್ಟ್ ಅಟ್ಯಾಕಿಂಗ್ ಪ್ರೆಸ್. ಯು ಸ್ಟಾರ್ಟ್ ಆನ್ಸರಿಂಗ್ ದೇರ್ ಕ್ವಶನ್ಸ್. ಕ್ಲಾರಿಟಿ ಸಿಗುತ್ತೆ. ಮಾತೆತ್ತಿರೆ ಬೆಂಗಳೂರು ಮೈಸೂರು ಮಾಡಿದ್ದಾನೆ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ವಿಕ್ರಮ್ ಸಿಂಹ ಒಂದು 2 ಡಾಕ್ಯುಮೆಂಟ್ಸ್ನ ನಿಮಗೆ ನಾನು ಕೊಡ್ತೀನಿ ನೋಡಿ ಸರ್. ನವಂಬರ್ 16, 2021 ಹಿಂದೂನಲ್ಲಿ ಒಂದು ರಿಪೋರ್ಟ್ ಆಗಿದೆ. ನವಂಬರ್ 16, 2021 ಯು ಕ್ಯಾನ್ ಪ್ಲೀಸ್ ಲಾಗ್ ಇನ್ ಟು ಯುವರ್ ಇಂಟರ್ನೆಟ್ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಬೋದು. ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಿದೆ. ವಿಕ್ರಮ್ ಸಿಂಹ, brother of Mysuru Kodagu Lok Sabha member Pratap Simha and 8 others who were arrested by Sakleshwara police on charges of gambling on Saturday night have been released on bail. Sakleshwara Rural released on bail. Full stop. Sakleshwara Rural have booked case under the section 79 and 80 of Karnataka Police Act against 9 persons as it was a non-cognizable offence. Sakleshwara DYSP P.V. Sneha on Saturday evening conducted a raid at Birdahalli in Sakleshwara Taluk and arrested 9 persons. 9 persons' names are given. They were playing Andar Bahar. At a hotel belonging to Ramesh near a bus stand in Birdahalli. The police seized 14,000 from them. Sakleshwara police said they were released on bail late in the night, including ವಿಕ್ರಮ್ ಸಿಂಹ. ಅಂದರ್ ಬಹಾರ್ ಆಡುವಂಥದ್ದಕ್ಕೆ ಅರೆಸ್ಟ್ ಆಗಿದ್ದಂಥ ವ್ಯಕ್ತಿ. ಇಲ್ಲಿ ಲೇಡಿ ಭಾಗೀರಥಿ ಅಂತ ರೈತ ಕುಟುಂಬದವರು ಅವ್ರನ್ನ ಕಂಪ್ಲೇಂಟ್ ಮಾಡ್ತಾರೆ. ಗದ್ದೆ ಕೆಲಸ ಮುಗಿಸಿ ಊರಿನ ಕೆರೆಯಲ್ಲಿ ದನಗಳ ಮೈ ತೊಳೆಯಲು ಊರಿನ ಕೆರೆ ಹತ್ತಿರ ಬಂದಾಗ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಮತ್ತು 8 ಜನ ಗೆಳೆಯರು ಕುಡಿದು ದರ್ಪದಿಂದ ನೀವು ಇಲ್ಲಿ ಯಾಕೆ ಬಂದಿದ್ದು ಎಂದು ಪ್ರಶ್ನೆ ಮಾಡಿ ತಾಯಿ ಮಗನ ಮೇಲೆ ಹಲ್ಲೆ ಮಾಡಿ ಮಗನ ಕಾಲು ಮುರಿದು ಪರಾರಿಯಾಗಿರುತ್ತಾರೆ. ಸಕಲೇಶ್ವರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲು ಆದಾಗ ವಿಕ್ರಮ್ ಸಿಂಹ ಸುಳ್ಳು ವಿಳಾಸ ನೀಡಿ ಪ್ರತಾಪ್ ಸಿಂಹನ ಪ್ರಭಾವ ಬಳಸಿ ಬಚಾವಾಗಿರುತ್ತಾರೆ. ಇದನ್ನು ವೆರಿಫೈ ಮಾಡ್ಕೊಂಬೋದಲ್ಲ. ಸೊ ಈಸ್ ಎನ್ ಹ್ಯಾಬಿಚುಯಲ್ ಅಫೆಂಡರ್. ವಿಕ್ರಮ್ ಸಿಂಹ ಏನು ಬಹಳ ಸಾಬಸ್ತ ಅಲ್ಲ. ಈಸ್ ಎನ್ ಹ್ಯಾಬಿಚುಯಲ್ ಅಫೆಂಡರ್ ಲೈಕ್ ಯು ಮಿಸ್ಟರ್ ಪ್ರತಾಪ್ ಸಿಂಹ. ನಿಮ್ಮ ಥರನೇ ನಿಮ್ಮ ಜೀನ್ಸೇ ಅವರಲ್ಲಿ ಓಡ್ತಾ ಇದೆ. ಅದರಿಂದ ಇಡೀ ಆಮೇಲೆ